ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ತಾವು ತಯಾರಿಯನ್ನು ನಡೆಸಿದ್ದೀರಾ, ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಏನಂತ ಹೇಳಿದ್ರೆ, PSTR, GPSTR, HSTR ಈ ಮೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಈಗ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಆದರೆ ಯಾವ್ಯಾವ ಒಂದು ಹುದ್ದೆಗೆ ಸಿಲೆಬಸ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಅದೇ ಥರನಾಗಿ PSTR ಈಸಿಯಾಗಿ ಜಾಬ್ ತಗೋಬೋದಾ, GPSTR ತಗೋಬೋದಾ ಅಥವಾ HSTR ತಗೋಬೋದಾ? ಹಾಗಿದ್ರೆ PSTR ಬೆಸ್ಟಾ ಅಥವಾ GPSTR ಬೆಸ್ಟಾ ಅಥವಾ HSTR ಬೆಸ್ಟಾ? ಈ ಎಲ್ಲ ನಿಮ್ಮ ಸಂದೇಹಗಳಿಗೆ ಪರಿಹಾರ ಮಾಡೋದಕ್ಕೋಸ್ಕರ ನಾವು ಇಂದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗೇನಿದ್ರೂ ಕೂಡ TET ಕ್ವಾಲಿಫೈ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಈಗೇನಿದ್ರು ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ಕಾಲ್ ಆಗ್ತವೆ ಅಂತಕ್ಕಂತಹ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ತಮ್ಮೆಲ್ರಿಗೂ ಗೊತ್ತಿರುವಂತೆ ಈಗ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ನೋಟಿಫಿಕೇಶನ್ ಹೊರಡಿಸುವುದಷ್ಟೇ ಬಾಕಿ ಇರ್ತಕ್ಕಂಥದ್ದು PSTR. ಈ 4882 ಹುದ್ದೆಗಳು ಏನು HK ರೀಜನಲ್ಲಿ ಇದ್ದಾವೆ, ಇವು ಈಗಷ್ಟೇ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತೆ. ಅದರ ಜೊತೆಗೆ GPSTR ಶಿಕ್ಷಕರ ಹುದ್ದೆಗಳಿಗೂ ಸಹ ಅಧಿಸೂಚನೆ ಹೊರಡಿಸುವುದು ಬಾಕಿ ಇರುತ್ತೆ. ಹಾಗೆಯೇ HSTRಗೆ ಸಂಬಂಧಪಟ್ಟಂತೆ ಸಹ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತೆ. ಹಾಗಿದ್ರೆ ಈ PSTR, GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಯಾವ ಥರನಾಗಿ ಇರುತ್ತೆ, ಹಾಗೆಯೇ ಯಾವ್ಯಾವ ಹುದ್ದೆಗೆ ಸಿಮಿಲಾರಿಟೀಸ್ ಇರ್ತಕ್ಕಂತಹ ಸಿಲೆಬಸ್ ಇದೆ, ಈ ಮೂರು ಹುದ್ದೆಗಳಿಗೆ ಒಂದೇ ಥರನಾಗಿ ಸ್ಟ್ರಾಟಜಿಯನ್ನು ನಾವು ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ಈ ಮೂರು ಹುದ್ದೆಗಳಲ್ಲಿ ಅತಿ ಈಸಿಯಾಗಿ ಪಡಿತಕ್ಕಂತಹ ಹುದ್ದೆ ಯಾವುದು, ಹಾಗೆಯೇ ಆ ಹುದ್ದೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಸಿಲೆಬಸ್ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ, ತಾವು ನೋಡ್ತಾ ಇದ್ರಿ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಯಾವ ಥರನಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. PSTR ಹುದ್ದೆಗೆ ಸಂಬಂಧಪಟ್ಟಂತೆ TET ಫಸ್ಟ್ ಅಂದರೆ ಪೇಪರ್ 1 ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಾ ಅವರೆಲ್ಲರಿಗೂ ಕೂಡ 1ರಿಂದ 5ನೇ ತರಗತಿಯ ಶಿಕ್ಷಕರಾಗ್ತಕ್ಕಂತಹ ಅರ್ಹತೆಯನ್ನು ಪಡೆದಿರುವಂತೆ. ಹಾಗೆಯೇ ಈ PSTR 1ರಿಂದ 5ನೇ ತರಗತಿಯ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ತಮಗೆ ಒಂದು 150 ಅಂಕಗಳ ಒಂದು ಪತ್ರಿಕೆ ಇರುತ್ತೆ, CET ಪತ್ರಿಕೆ. ಆ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ತಾವು 150 ಅಂಕಗಳಿಗೆ ಪರೀಕ್ಷೆಯನ್ನು ಎದುರಿಸಬೇಕಾಗಿರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಬರತಕ್ಕಂತಹ ವಿಷಯಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಅಲ್ಲಿ GK ಅಂದರೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಇರುತ್ತೆ. ಹಾಗೆಯೇ ಶಿಶು ಮನೋವಿಜ್ಞಾನ ಅಂದರೆ ಚೈಲ್ಡ್ ಸೈಕಾಲಜಿ ಕೂಡ ಇರುತ್ತೆ. ಹಾಗೆಯೇ ಬೋಧನಾ ಶಾಸ್ತ್ರ ಅಂದರೆ ಟೀಚಿಂಗ್ ಮೆಥಡಾಲಜಿ ಇರುತ್ತೆ. ಹಾಗೆಯೇ ಕನ್ನಡ, ಇಂಗ್ಲಿಷ್, ಗಣಿತ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು ಇಲ್ಲಿ ಕೇಳಲಾಗುತ್ತೆ. ಒಟ್ಟು 150 ಅಂಕಗಳ ಈ ಪರೀಕ್ಷೆ ಕೇವಲ ಒಂದೇ ಪತ್ರಿಕೆ ಇರುತ್ತೆ. ಯಾರೆಲ್ಲ 1ರಿಂದ 5ನೇ ತರಗತಿಗೆ ಶಿಕ್ಷಕರಾಗಲು TET ಪೇಪರ್ 1 ಕ್ವಾಲಿಫೈ ಆಗಿದ್ದೀರಾ ತಾವೆಲ್ಲರೂ ಕೂಡ ಕೇವಲ 150 ಅಂಕಗಳಿಗೆ ಪರೀಕ್ಷೆಯನ್ನು ಬರೆದು ತೇರ್ಗಡೆ ಆಗಿದ್ರೆ ಮುಗಿಯಿತು. ಅಂದರೆ PSTR ಶಿಕ್ಷಕರಾಗ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಈಸಿ ವೇ ಅಂದರೆ ಕೇವಲ ಒಂದೇ ಪತ್ರಿಕೆ. ತಾವು ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂತಹ ಅಗತ್ಯನೇ ಇರೋಲ್ಲ. ಅದು ಸ್ಪೆಷಲ್ ಆಗಿ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗಂತೂ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಹಿಂದೆ ನಾವು ಡಿಸ್ಕಸ್ ಮಾಡಿರುವಂತೆ 4882 ಹುದ್ದೆಗಳು ಏನು ಕಾಲಾಗಲು ಸಿದ್ಧಗೊಂಡು ಈಗಾಗಲೇ ನೋಟಿಫಿಕೇಶನ್ ಹಂತದಲ್ಲಿ ಇದ್ದಾವೆ, ಆಗಬೇಕಾಗಿರುತ್ತೆ. ಆ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಕಡಿಮೆ TET ಕ್ವಾಲಿಫೈ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗಿರುವುದರಿಂದ ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಕೂಡ ಅತಿ ಕಡಿಮೆ, ವಿರಳ ಆಗ್ತಕ್ಕಂತಹ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈಗಿನಿಂದಲೇ ನೆಗ್ಲೆಕ್ಟ್ ಮಾಡದೆ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಸಿಲೆಬಸ್ವನ್ನು ತಾವು ಕವರ್ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ತಾವು PUC ಮತ್ತು DED ಹಾಗೆಯೇ TET ಈ ಮೂರು ಒಂದು ಸ್ಟ್ರಾಟಜಿ ಮೂಲಕ ಈ CET ಅಂತಕ್ಕಂತಹ ಈ ಪರೀಕ್ಷೆಯನ್ನು ತಾವು ಅತಿ ಒಳ್ಳೆಯ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸಿಕೊಂಡು ತಾವು ಇಲ್ಲಿ
ಪರೀಕ್ಷೆಯನ್ನು ಎದುರಿಸಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ದೇ ಆದರೆ ಖಂಡಿತವಾಗ್ಲೂ ತಾವು PSTR ಶಿಕ್ಷಕರಾಗ್ತಕ್ಕಂತಹ ಎಲ್ಲ ಅರ್ಹತೆಯನ್ನು ಪಡೆದಿರುತ್ತೀರಿ ಅಂತ ಹೇಳಿ ಭಾವಿಸೋಣ ಸ್ನೇಹಿತರೆ. ಹಾಗಿದ್ರೆ GPSTRಗೆ ಸಂಬಂಧಪಟ್ಟಂತೆ ಎಷ್ಟು ಪತ್ರಿಕೆಗಳಿರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಇಲ್ಲಿ ಟೋಟಲ್ 3 ಪೇಪರ್ ಇರ್ತವೆ ಸ್ನೇಹಿತರೆ. ಪತ್ರಿಕೆ 1 ಬಂದ್ಬಿಟ್ಟು ಕನ್ನಡ, ಇಂಗ್ಲಿಷ್ ಮತ್ತು ಸಾಮಾನ್ಯ ಜ್ಞಾನ, ಹಾಗೆಯೇ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಇರುತ್ತೆ. ಹಾಗೆಯೇ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಹಾಗೆಯೇ ಕಂಪ್ಯೂಟರ್ ಸಹ ಇಲ್ಲಿ ಇರುತ್ತೆ. ಇಲ್ಲಿ ಸಿಮಿಲಾರಿಟೀಸ್ನ ನಾವು ನೋಡೋದಾದ್ರೆ PSTR ಮತ್ತು GPSTR ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಕಂಪಲ್ಸರಿ ಅದಕ್ಕೂ ಕೂಡ ಇದೆ, ಇದಕ್ಕೂ ಸಹ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಕನ್ನಡ, ಇಂಗ್ಲಿಷ್ ಮತ್ತು GK ಸಹ ಈ ಒಂದು 2 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಲಾಗುತ್ತೆ. ಇದು ಯೂಸ್ಫುಲ್ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ GPSTR ಅಂದರೆ TET ಪತ್ರಿಕೆ 2 ಕ್ವಾಲಿಫೈ ಆಗಿದ್ದೀರಾ ತಾವೆಲ್ಲರೂ ಕೂಡ GPSTR ಶಿಕ್ಷಕರಾಗ್ತಕ್ಕಂತಹ ಅರ್ಹತೆಯನ್ನು ಗಿಟ್ಟಿಸ್ಕೊಂಡ್ರೆ ಈ ಪೇಪರ್ 1 ತಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಅದರ ಜೊತೆಗೆ ಪತ್ರಿಕೆ 2 ಇರುತ್ತೆ. ಸಾಮಾನ್ಯ ವಿಜ್ಞಾನ ಶಿಕ್ಷಕರಿಗೆ ಅದೇ ಪತ್ರಿಕೆ 2 ಇರುತ್ತೆ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೂ ಸಹ ಪತ್ರಿಕೆ 2 ಕಂಪಲ್ಸರಿ ಇರುತ್ತೆ. ಹಾಗೆಯೇ ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಪತ್ರಿಕೆ 3 ಸಹ ಇರುತ್ತೆ. ಅಂದರೆ ಕಡ್ಡಾಯ ಕನ್ನಡ ಅಂತಕ್ಕಂತಹ ಒಂದು ಪತ್ರಿಕೆ ಸಹ ಇಲ್ಲಿ ಇರುತ್ತೆ. ಹಾಗಾಗಿ ಕನ್ನಡ ಇದು ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಸಂಬಂಧಪಟ್ಟಂತಹ ಯಾರೆಲ್ಲ ಶಿಕ್ಷಕರಾಗ್ತೀರಿ ಅವರಿಗೆ 3 ಪತ್ರಿಕೆಯನ್ನು ತಾವು ಎದುರಿಸಲೇಬೇಕಾಗುತ್ತೆ. ಹಾಗೆಯೇ ಯಾರೆಲ್ಲ ಇಂಗ್ಲಿಷ್ ಮತ್ತು ಕನ್ನಡ ಶಿಕ್ಷಕರಾಗಬೇಕು ಅಂತ ಹೇಳಿರ್ತೀರಿ, ಯಾರೆಲ್ಲ ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಬೇಕು ಅಂತ ಇರ್ತೀರಿ ಅವರಿಗೆ ಕೇವಲ ಪತ್ರಿಕೆ 2 ಅಷ್ಟೇ ಇರ್ತವೆ, ಫಸ್ಟ್ ಆ್ಯಂಡ್ ಸೆಕೆಂಡ್. ಹಾಗಾಗಿ ಯಾರೆಲ್ಲ ಒಂದು GPSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾವು ತಯಾರಿಯನ್ನು ನಡೆಸಿದ್ದೀರಿ ಈ ತೆರನಾದ ಸಿಲೆಬಸ್ ಇರುತ್ತೆ. ತಾವು ಕೂಡ ಅತಿ ಸ್ಟ್ರಾಟಜಿಯನ್ನು ಬಳಸಿ ಈ ಹುದ್ದೆಯನ್ನು ಪಡಿಬಹುದು. ಹಾಗಿದ್ರೆ HSTR ಸಂಬಂಧಪಟ್ಟಂತೆ ಯಾವ ಥರನಾಗಿ ಸಿಲೆಬಸ್ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇಲ್ಲಿ ಟೋಟಲ್ 2 ಪತ್ರಿಕೆಗಳಿರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಇಲ್ಲಿ GK ಅಂದರೆ ಸಾಮಾನ್ಯ ಅಧ್ಯಯನ ಮತ್ತು ಮನೋವಿಜ್ಞಾನ, ಇಂಗ್ಲಿಷ್, ಕಂಪ್ಯೂಟರ್ ಮತ್ತು ಮಾನಸಿಕ ಸಾಮರ್ಥ್ಯ ಇರುತ್ತೆ. ಕಂಪೇರ್ ಟು PSTR ಮತ್ತು GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸಾಮಾನ್ಯ ಅಧ್ಯಯನ 3 ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೇಮ್ ಇರುತ್ತೆ. ಅಂದರೆ ವೇಟೇಜ್ ಆಫ್ ದಿ ಕ್ವಶನ್ಸ್ ಬಂದ್ಬಿಟ್ಟು ಸ್ವಲ್ಪ ಉನ್ನತ ಲೆವೆಲ್ನ ಒಂದು ಕ್ವಶನ್ಸ್ ಇಲ್ಲಿ ಕೇಳಲಾಗುತ್ತೆ. ಅಂದರೆ ಈ ಒಂದು PSTRಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ಸ್ವರೂಪ GPSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅದು ಹೆಚ್ಚಳವಾಗುತ್ತೆ. ಯಾಕಂದರೆ ಒಂದು ಎಜುಕೇಷನ್ ಲೆವೆಲ್ ಕೂಡ ಹೈಯಲ್ಲಿ ಇರೋದರಿಂದ, ಹಾಗೆಯೇ ಆ ಹುದ್ದೆಗೆ ತಕ್ಕಂತೆ ಅಲ್ಲಿ ಪ್ರಶ್ನೆಗಳ ಸ್ವರೂಪ ಇರುತ್ತೆ. ಹಾಗೆಯೇ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೂ ಸಹ ಆ 3 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲೂ ಕೂಡ ಸಿಮಿಲಾರಿಟೀಸ್ನ ನಾವು ಕಾಣ್ಬೋದು. ಹಾಗೆಯೇ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 3 ಹುದ್ದೆಗಳಿಗೆ ಒಂದು ಸಿಲೆಬಸ್ ಇರುತ್ತೆ. ಆ ಒಂದು ಸೇಮ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಒಂದೇ ಸ್ಟ್ರಾಟಜಿಯನ್ನು ಬಳಸಿದರೆ 3 ಹುದ್ದೆಗಳನ್ನು ತಾವು ಗಿಟ್ಟಿಸ್ಕೋಬಹುದು. ಹಾಗೆಯೇ ಇಲ್ಲಿ ಮಾನಸಿಕ ಸಾಮರ್ಥ್ಯ ಒಂದು ಅಡಿಷನ್ ಆಗಿ ಆ್ಯಡ್ ಆಗಿರುತ್ತೆ ಇದು HSTR ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ. ಇನ್ನು ಪತ್ರಿಕೆ 2 ಬಂದ್ಬಿಟ್ಟು ಬೋಧನಾಶಾಸ್ತ್ರ ಮತ್ತು ಮೆಥಡ್ ಅಂತ ಹೇಳಿರುತ್ತೆ. ಅಂದರೆ ಟೀಚಿಂಗ್ ಮೆಥಡಾಲಜಿ ಯಾವ ಒಂದು ಟೀಚರ್ಗೆ ತಾವು ಅರ್ಜಿಯನ್ನು ಸಲ್ಲಿಸ್ತೀರಾ ಆ ಟೀಚಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಂತಹ ಸ್ಪೆಸಿಫಿಕ್ ಪೇಪರನ್ನು ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ HSTR ಅಲ್ಲಿ ಕೇವಲ 2 ಪತ್ರಿಕೆಗಳಿರ್ತವೆ. ಆಯಿತು, ಈ 3 ಹುದ್ದೆಗಳಲ್ಲಿ ಯಾವ ಹುದ್ದೆ ಈಸಿಯಾಗಿ ನಾವು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ರ ಬಗ್ಗೆ ನಾವು ನೋಡೋದಾದರೆ ಮೊದಲನೇದಾಗಿ PSTR. ಯಾರೆಲ್ಲ TET 1 ಕ್ವಾಲಿಫೈ ಆಗಿದ್ದು D.Ed ಮುಗಿಸಿರ್ತೀರಿ, ಅದು ಕೂಡ ವಿಶೇಷವಾಗಿ HK ರೀಸನ್ನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿರ್ತೀರಿ ಅವರಿಗೆ 100% ಸ್ಟ್ರಾಟಜಿಯನ್ನು ಯೂಸ್ ಮಾಡಿದರೆ ಈಸಿಯಾಗಿ ಪಡಿತಕ್ಕಂತಹ ಒಂದು ಜಾಬ್ ಅಂತ ಹೇಳಿದ್ರೆ PSTR. ಈಸಿಯಾಗಿ ಪಡ್ತಕ್ಕಂತಹ ಜಾಬ್ನ ತಾವು ವೆರಿ ಕಾನ್ಸಂಟ್ರೇಟ್ ಮಾಡಿದ್ದೇ ನಿಜವಾಗಿದ್ದರೆ ಖಂಡಿತವಾಗ್ಲೂ ತಾವು PSTR ಹುದ್ದೆಯನ್ನು ಪಡೆಯುವುದರಲ್ಲಿ ಯಾವುದೇ ಅಡೆತಡೆ ಇರೋದಿಲ್ಲ. ಹಾಗಾಗಿ PSTR ಅಂತಕ್ಕಂಥದ್ದು ವೆರಿ ಈಸಿಯಾಗಿ ಪಡಿತಕ್ಕಂತಹ ಒಂದು ಜಾಬ್ ಆಗಿರುತ್ತೆ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ. ಹಾಗೆಯೇ ಈ ಒಂದು GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ
GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ PSTR ಅಲ್ಲಿ ತಾವು ಏನು ಸ್ಟ್ರಾಟಜಿಯನ್ನು ಬಳಸಿರ್ತೀರಿ ಅದೇ ತರನಾದ ಸ್ಟ್ರಾಟಜಿಯನ್ನು ಬಳಸಿ ಇಲ್ಲೂ ಕೂಡ ತಾವು ಸ್ವಲ್ಪ ಈಸಿಯೆಸ್ಟ್ ಅನ್ಬೋದು. ಈಸಿಯೆಸ್ಟ್ ಮತ್ತೆ ಟಫ್ ಅಂತ ಹೇಳಿ ನಾವು 3 ಲೆವೆಲ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದ್ರೆ ವೆರಿ ಈಸಿಯಾಗಿ PSTR ಶಿಕ್ಷಕ ಹುದ್ದೆಯನ್ನು ಪಡಿಬೋದು. ಹಾಗೆಯೇ ಇನ್ನೂ ಸ್ವಲ್ಪ ತಾವು ಶ್ರಮ ಹಾಕಿದ್ದೇ ನಿಜ ಆಗಿದ್ರೆ GPSTR ಹುದ್ದೆಯನ್ನು ಸಹ ತಾವು ಪಡಿಬಹುದು. ಇನ್ನು ಅದಕ್ಕಿಂತ ಹೆಚ್ಚಿನ ಒಂದು ಕ್ವಾಲಿಫಿಕೇಶನ್ ಅನ್ನ ಯಾರೆಲ್ಲ ಹೊಂದಿರ್ತಾರೆ, BEd ಪದವಿ ಜೊತೆಗೆ BEd ಅನ್ನ ಯಾರೆಲ್ಲ ಹೊಂದಿರ್ತೀರಿ ಅವರೆಲ್ಲರಿಗೂ ಕೂಡ ಈ ಒಂದು 3 ಅವಕಾಶಗಳಿರ್ತವೆ. PSTR ಹಾಗೆಯೇ GPSTR ಮತ್ತು HSTR. ಈ HSTR ಹುದ್ದೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ತಾವು ಹಾರ್ಡ್ ವರ್ಕ್ನ ಮಾಡಿದ್ದೇ ನಿಜವಾಗಿದ್ರೆ ಖಂಡಿತವಾಗ್ಲೂ ತಾವು HSTR ಸಹ ಪಡಿಬಹುದು. ಈ 3 ಹುದ್ದೆಗಳಲ್ಲಿ ವೆರಿ ಈಸಿಯಾಗಿ ಪಡಿತಕ್ಕಂತಹ ಹುದ್ದೆ ಅಂತ ಹೇಳಿದ್ರೆ PSTR. ಹಾಗೆಯೇ ಇನ್ನು ಸ್ವಲ್ಪ ಶ್ರಮ ಹಾಕಿದ್ರೆ ತಾವು ಪಡಿತಕ್ಕಂತಹ ಹುದ್ದೆ ಬಂದ್ಬಿಟ್ಟು GPSTR. ಹಾಗೆಯೇ ಅದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಪರಿಶ್ರಮ ಹಾಕಿದ್ರೆ ತಾವು ಪಡಿತಕ್ಕಂಥ ಹುದ್ದೆ HSTR ಆಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈಗ ಚಾಯ್ಸ್ ಎಲ್ಲ ಇರೋದು ನಿಮ್ಮಲ್ಲಿ ಇದೆ. ತಾವು ಯಾವ ಥರನಾಗಿ ಸ್ಟ್ರಾಟಜಿಯನ್ನು ಬಳಸ್ತೀರಾ ಅಂತಕ್ಕಂಥದ್ರ ಮೇಲೆ ಈ ಒಂದು ಹುದ್ದೆಗಳ ಒಂದು ಯಶಸ್ಸು ತಮ್ಮಲ್ಲಿಯೇ ನಿರ್ಧಾರ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಇಂದಿನ ಅಪ್ಡೇಟ್ ಸ್ನೇಹಿತರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು.